ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್, ಶಿಕ್ಷಕರು ಜಂಬುನಾಥನಹಳ್ಳಿ. ಈ ವಿಡಿಯೋ ಮಾಡುವಂಥ ಉದ್ದೇಶ, ಈಗಾಗಲೇ 100% ಕಾರ್ಯವನ್ನು SRನಲ್ಲಿ ಯಾರು ಪೂರ್ಣಗೊಳಿಸಿರ್ತಾರೋ ಅವರು ತಮ್ಮ BLO ಆ್ಯಪ್ನಲ್ಲಿ ಆ ಒಂದು ಸಭಾ ನಡವಳಿಯನ್ನು ಅಂದರೆ BLO BLA ಮಾಮ್ ಅಂತ ಕರಿತೀವಿ, ಅಂದರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ಅದರಲ್ಲಿ ಈ ಸಭಾ ನಡವಳಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ನಿಮ್ಮ ಭಾಗದ ಸಂಖ್ಯೆಗೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳನ್ನು ಅಂದರೆ ಮತದಾರರ ಅಂಕಿ ಅಂಶಗಳನ್ನು ಈ ಒಂದು ಸಭಾ ನಡವಳಿಯಲ್ಲಿ ದಾಖಲಿಸಿ ಆ ಒಂದು ಸಭಾ ನಡವಳಿಯನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ನಾನು ಬಯಸಿದ್ದೀನಿ. ಈಗ ನಾನು 100% ಕಾರ್ಯವನ್ನು ಮುಗಿಸಿರುವುದರಿಂದ ನನ್ನ ಮುಂದಿರತಕ್ಕಂಥ ಕೆಲಸ ಅಪ್ಲೋಡ್ BLO ಮಾಮ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದು ಸಭಾ ನಡವಳಿಯನ್ನು ನಾವು ಯಾವ ರೀತಿಯಾಗಿ ದಾಖಲಿಸಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ಅಂಕಿಅಂಶಗಳನ್ನು ದಾಖಲಿಸಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಸಭಾ ನಡವಳಿಯನ್ನು ನಾನು ಈ ರೀತಿಯಾಗಿ ದಾಖಲಿಸಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ಜಿಲ್ಲೆಯ ಹೆಸರು ಇರುತ್ತೆ, ರಾಯಚೂರು. ವಿಧಾನಸಭಾ ಕ್ಷೇತ್ರದ ಹೆಸರು ಸಿಂಧನೂರು 58. ಹಾಗೆ ಭಾಗದ ಸಂಖ್ಯೆ ಮತ್ತು ಹೆಸರು ಕೇಳಿದರೆ ನನ್ನ ಭಾಗದ ಸಂಖ್ಯೆ 237 ಮತ್ತು ಹೆಸರು ಜಂಬುನಾಥನಹಳ್ಳಿ ಇರುವುದರಿಂದ ನಾನು ಅದನ್ನು ದಾಖಲಿಸಿದ್ದೀನಿ. ನಿಮ್ಮ ಭಾಗದ ಸಂಖ್ಯೆ ಮತ್ತು ಹೆಸರನ್ನು ನಮೂದಿಸಿ ಎನ್ನುವಂಥದ್ದು. ತದನಂತರದಲ್ಲಿ ಇಲ್ಲಿ ಅಂದರೆ ವಿವರ ನಿರ್ಣಯ ಸಂಖ್ಯೆ 2 ಅನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ಒಟ್ಟು ಮತದಾರರ ಸಂಖ್ಯೆ ಅಂದರೆ ನಿಮ್ಮ ಭಾಗದ ಸಂಖ್ಯೆಯಲ್ಲಿರ್ತಕ್ಕಂಥ ಒಟ್ಟು ಮತದಾರರ ಸಂಖ್ಯೆ. ನನ್ನ ಭಾಗದ ಸಂಖ್ಯೆಯಲ್ಲಿರ್ತಕ್ಕಂಥ ಒಟ್ಟು ಮತದಾರರು 880 ಮತ್ತು ವಿತರಿಸಲಾದ ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆ ಅಂತ ಇದೆ. ಅದರಲ್ಲಿ ನಾನು 880ಕ್ಕೆ 880 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದೀನಿ, ಅದನ್ನು ದಾಖಲಿಸಿದ್ದೀನಿ. ಇನ್ನು ಸ್ವೀಕರಿಸಲಾದ ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆ ಅಂದರೆ ನಾನು ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ಗಳನ್ನು ಸ್ವೀಕರಿಸಿ ಡಿಜಿಟೈಸ್ಡ್ ಮಾಡಿರ್ತಕ್ಕಂಥ ಅಂಕಿಅಂಶವನ್ನು ಇಲ್ಲಿ ದಾಖಲಿಸಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಡಿಜಿಟೈಡ್ ಅಪ್ಲೋಡ್ ಮಾಡಲಾದಂಥ ಎನ್ಯುಮರೇಷನ್ ಫಾರ್ಮ್ಗಳ ಸಂಖ್ಯೆಯನ್ನು ಕೇಳಿದರೆ ಅದನ್ನು ಕೂಡ ಇಲ್ಲಿ ದಾಖಲಿಸಬೇಕು ಅನ್ನುವಂಥದ್ದು. ಅಂದರೆ ನಾವು ಎಷ್ಟನ್ನು ಡಿಜಿಟೈಸ್ ಮಾಡಿದ್ದೀವಿ ಅಷ್ಟು ಸ್ವೀಕರಿಸಿದ್ದೀವಿ ಮತ್ತು ಅಷ್ಟೇ ಡಿಜಿಟೈಸ್ ಮಾಡಿದ್ದೀವಿ ಅನ್ನುವಂಥ ಅಂಕಿಅಂಶಗಳನ್ನು ನಾವು ಇಲ್ಲಿ ನಮೂದಿಸಬೇಕು ಅನ್ನುವಂಥದ್ದು. ನಿಮ್ಗೆ ಸ್ವಲ್ಪ ಗೊಂದಲ ಆಗ್ಬೋದು. 880 ಇದೆ ಮತ್ತು ವಿತರಿಸಲಾದ ಮತದಾರರ ಸಂಖ್ಯೆ 880 ಇದೆ. ಇಲ್ಲಿ ಸ್ವೀಕರಿಸಲಾದ 813 ಇದೆ ಮತ್ತು ಡಿಜಿಟಲ್ ಮಾಡಿರ್ತಕ್ಕಂಥ ಅಂಕಿಅಂಶ 813 ಇದೆ. ಇನ್ನು ಉಳಿದಂಥ ಎನ್ಯುಮರೇಷನ್ ಫಾರ್ಮ್ಗಳು ಏನಾಗಿರ್ಬೋದು ಅನ್ನುವಂಥದ್ದು. ಇದರ ಗೊಂದಲ ಬೇಡ, ಮುಂದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನು ಸ್ವೀಕರಿಸಬೇಕಿರುವಂಥ ಸಂಖ್ಯೆ ಇದೆ. ಅಲ್ಲಿ ನಾವು ಇನ್ನೂ ಸ್ವೀಕರಿಸಬೇಕಾಗಿರ್ತಕ್ಕಂಥ ಸಂಖ್ಯೆ 0 ಇದೆ, ಅಂದರೆ 0ನೇ ಇರುತ್ತೆ ಅದು. ತದನಂತರದಲ್ಲಿ ಇನ್ನು ಎರಡನೇದಾಗಿ ನಿರ್ಣಯ ಸಂಖ್ಯೆ 3ರಲ್ಲಿ ಅಂದರೆ ಈಗಾಗಲೇ ನಾವು ಅನ್ಕಲೆಕ್ಟೇಬಲ್ ಅಂತ ಮಾಡಿದ್ದೀವಲ್ಲ, ಆ ಅನ್ಕಲೆಕ್ಟೇಬಲ್ನಲ್ಲಿ ಮೃತಪಟ್ಟವರ ಒಂದು ಮಾಹಿತಿಯನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಈಗ ನನ್ನ ಒಂದು ಭಾಗದ ಸಂಖ್ಯೆಯಲ್ಲಿ ಮೃತಪಟ್ಟವರ ಸಂಖ್ಯೆ 6. ಅದೇ ರೀತಿಯಾಗಿ ಶಾಶ್ವತವಾಗಿ ಸ್ಥಳಾಂತರಗೊಂಡಂಥ ಮತದಾರರ ಸಂಖ್ಯೆ 61 ಇದೆ. ಇನ್ನು ಎರಡು ಕಡೆ ಅಂದರೆ ಡಬಲ್ ಎಂಟ್ರಿ ಇರತಕ್ಕಂಥ ಮತದಾರರ ಸಂಖ್ಯೆ ನನ್ನ ಒಂದು ಭಾಗದ ಸಂಖ್ಯೆಯಲ್ಲಿ ಇಲ್ಲದೇ ಇರೋದರಿಂದ ನಾನು ಅದನ್ನು 0 ಹಾಕಿದ್ದೀನಿ. ನಿಮ್ಮಲ್ಲಿದ್ದರೆ ಅದನ್ನು ಎಂಟ್ರಿ ಮಾಡಿ. ಇನ್ನು ಇತರೆ ಕಾರಣಗಳಿಂದ ಎನ್ಯುಮರೇಷನ್ ಸಲ್ಲಿಸದೇ ಇರುವಂಥ ಮತದಾರರ ಸಂಖ್ಯೆ ಇದೆ, ಅದು ಯಾವುದೇ ನನ್ನ ಭಾಗದ ಸಂಖ್ಯೆಯಲ್ಲಿ ಯಾರೂ ಕೂಡ ಅದನ್ನು ಮಾಡಿಲ್ಲ, ಹಾಗಾಗಿ ನಾನು ಅದನ್ನು 0 ಇಟ್ಟಿದ್ದೀನಿ. ನಿಮ್ಮಲ್ಲಿ ಎಲ್ಲರಲ್ಲೂ ಅದು 0ನೇ ಇರುತ್ತೆ ಅನ್ನುವಂಥದ್ದು. ಈ ರೀತಿಯಾದಂಥ ಮಾಹಿತಿಯನ್ನು ತುಂಬಿ ಈ 880 ನಮಗೆ ಟ್ಯಾಲಿ ಆಗಬೇಕು. ಈಗ 813 ನಾನು ಸ್ವೀಕರಿಸಿದ್ದೀನಿ. ಇನ್ನು ನಾನು 67 ಎನ್ಯುಮರೇಷನ್ ಫಾರ್ಮ್ಗಳ ಒಂದು ಮಾಹಿತಿ ನನಗೆ ಬೇಕಾಗಿದೆ. ಅಂದರೆ ಮೃತಪಟ್ಟವರ ಸಂಖ್ಯೆ 6, ಇನ್ನು ಶಾಶ್ವತವಾಗಿ ಸ್ಥಳಾಂತರಗೊಂಡಂಥ ಮತದಾರರ ಸಂಖ್ಯೆ 61, 6, 67, 813, 880ಕ್ಕೆ ಸಮ ಆಗಬೇಕು. ಅಂದರೆ ಒಟ್ಟು ಮತದಾರರ ಸಂಖ್ಯೆ ಮತ್ತು ವಿತರಿಸಲಾದ ಮತದಾರರ ಸಂಖ್ಯೆ 880, ಇನ್ನು ಸ್ವೀಕರಿಸುವಂಥ ಡಿಜಿಟಲೈಸ್ ಮಾಡಿರತಕ್ಕಂಥ 813 ಮತ್ತು ಮೃತಪಟ್ಟವರು ಹಾಗೆ ಶಾಶ್ವತವಾಗಿ ಸ್ಥಳಾಂತರಗೊಂಡಂಥವರು ಎರಡೂ ಕಡೆ ಮತದಾರರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಮತದಾರರ ಸಂಖ್ಯೆ ಇವಷ್ಟು ಏನಪ್ಪ ಅಂದ್ರೆ 880ಕ್ಕೆ ಟ್ಯಾಲಿ ಆಗಬೇಕು. ಅಂದರೆ ಒಟ್ಟು ಮತದಾರರ ಸಂಖ್ಯೆಗೆ ಎಲ್ಲ ಅಂಶಗಳು ಟ್ಯಾಲಿ ಆಗಬೇಕು. ಆ ರೀತಿಯಾಗಿ ಒಂದು ಸಭಾ ನಡವಳಿಯಲ್ಲಿ ದಾಖಲಿಸಿ ಕೊನೆಯದಾಗಿ ಈ BLAಗಳಿಂದ ನೀವೇನಪ್ಪ ಅಂದರೆ ಸಹಿಯನ್ನು ಮಾಡಿಸ್ಕೊಂಡು
ತದನಂತರದಲ್ಲಿ ಮೂರನೇ ಒಂದು ಫಾರಮ್ನಲ್ಲಿ ನಿಮ್ಮ ಹೆಸರು ಅಂದರೆ ಯಾರು ಬಿ ಎಲ್ ಒ ಇರ್ತೀರಿ ಆ ಬಿ ಎಲ್ ಒರ ಹೆಸರು, ಸಹಿ ಮತ್ತು ದಿನಾಂಕವನ್ನು ನಮೂದಿಸಿ ಕೊನೆಗೆ ಏನಪ್ಪ ಅಂದ್ರೆ ಬಿ ಎಲ್ ಎಗಳ ಒಂದು ಮಾಹಿತಿಯನ್ನು ಇದರಲ್ಲಿ ಬರೀಬೇಕಾಗತ್ತೆ. ನಾನು ಈಗಾಗಲೇ ಬರೆದಿದ್ದೀನಿ. ಅದರಲ್ಲಿ ಏನು ಕೇಳುತ್ತೆ ಅಂದರೆ ಕ್ರಮ ಸಂಖ್ಯೆ, ಹೆಸರು, ರಾಜಕೀಯ ಪಕ್ಷದ ಹೆಸರು, ಮೊಬೈಲ್ ಸಂಖ್ಯೆ, ಸಹಿ ಅಂತಿದೆ. ಈಗಾಗಲೇ ನನ್ನ ಒಂದು ಮತಗಟ್ಟೆಗೆ ಸಂಬಂಧಪಟ್ಟಂತೆ 3 ಬಿ ಎಲ್ ಎಗಳಿದ್ದಾರೆ. ರುದ್ರಯ್ಯ ತಾತನವರು, ಅಮರೇಶ್ ಅವರು, ಹಾಗೆ ನಿಂಗಪ್ಪ ಅಂತವರು. ಅವರು 3 ಪಕ್ಷದ ಮುಖಂಡರು, ಕಾಂಗ್ರೆಸ್, JDS, BJP ಅನ್ನುವಂಥದ್ದು. ಮತ್ತು ಅವರ ಮೊಬೈಲ್ ಸಂಖ್ಯೆಯನ್ನು ಹಾಕಿದ್ದೀನಿ ಮತ್ತು ಅವರ ಸಹಿಯನ್ನು ಮಾಡಿಸಿಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿದ ಮೇಲೆ ನೀವು ಈ ಒಂದು ಸಭಾ ನಡವಳಿಯನ್ನು PDF ಅಂದ್ರೆ 10 MBಗೆ ಮೀರದಂತೆ 10 MBಯಲ್ಲೇ ಅದರ ಒಂದು ಸೈಜ್ ಇರಬೇಕು. ಆ ಒಂದು PDF ಮಾಡಿಕೊಂಡು ನಾನು ಈಗಾಗಲೇ ತಿಳಿಸಿದ್ದೀನಲ್ಲ, BLO ಆ್ಯಪ್ನಲ್ಲಿ ಅಂದರೆ ಅಪ್ಲೋಡ್ BLA ಮಾಮ್ ಅಂತ ಕರಿತೀವಲ್ಲ, ಆ BLA ಅಪ್ಲೋಡ್ ಮಾಮ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಕೇಳುತ್ತೆ. ಈ ಚೂಸ್ ಫೈಲ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಫೋಲ್ಡರ್ನಲ್ಲಿ ಈ ಒಂದು ಸಭಾ ನಡವಳಿಯನ್ನು ಸೇವ್ ಮಾಡಿಕೊಂಡಿರ್ತೀರೋ ಆ ಫೋಲ್ಡರನ್ನು ಓಪನ್ ಮಾಡಿಕೊಂಡು ಆ ಒಂದು ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದರೆ ಅಪ್ಲೋಡ್ ಸಕ್ಸಸ್ಫುಲಿ ಅನ್ನುವಂಥ ಪಾಪಪ್ ಮೆಸೇಜ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿಗೆ ಏನಾಗುತ್ತೆ ಅಂದರೆ ಈ ಒಂದು ಅಪ್ಲೋಡ್ BLO BLA ಮಾಮ್ ಅಂದರೆ ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನುವಂಥ ಒಂದು ಕಾರ್ಯ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದು. ಇಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಳಲು ನನಗೆ ಖುಷಿಯಾಗಿದೆ. ಇನ್ನು ಈ ಒಂದು SRಗೆ ಸಂಬಂಧಪಟ್ಟಂತೆ ಏನಾದರೂ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ವಿಡಿಯೋ ಮಾಡಿ ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಹರ್ಷಿತನಾಗಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ.